ಮಕರ ರಾಶಿ, ರಾಶಿಗೆ ಯೋಗಕಾರಕನಾಗಿರ್ತಕ್ಕಂಥವನು ಶನಿ. ಶನಿಯ ಅನುಕೂಲ ಇದ್ದೇ ಇದೆ. ತೃತೀಯದಲ್ಲಿ ಶನಿ ಮತ್ತು ಉಪಕಾರಕನಾಗಿರ್ತಕ್ಕಂಥವನು ಶುಕ್ರ. ಶುಕ್ರನು ಪಂಚಮದಲ್ಲಿ ಇದ್ದು ಷಷ್ಠಕ್ಕೆ ಹೋಗ್ತಕ್ಕಂಥದ್ದು. ಕೆಲವೆಲ್ಲ ಆದಾಯದಲ್ಲಿ ಬದಲಾವಣೆ, ಕೆಲಸ ಕಾರ್ಯ ವಾಸಗಳಲ್ಲಿ ಬದಲಾವಣೆ, ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗ ಅಥವಾ ಆ ಜಾಗದಲ್ಲಿ ಇರ್ತಕ್ಕಂತಹ ಸ್ಥಾನ ಇದರ ಬದಲಾವಣೆ, ಕೆಲವರಿಗೆ ಬಡ್ತಿಗಳಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಬದಲಾವಣೆಯ ಮಾಸ ಮಕರ ರಾಶಿಯವರಿಗೆ. ಕೆಲವರಿಗೆ ಉತ್ತಮ ಅವಕಾಶಗಳು ಬರ್ತದೆ, ಕೆಲವರಿಗೆ ಸಾಧಾರಣವಾಗಿರ್ತಕ್ಕಂಥ ಅವಕಾಶಗಳು ಬರ್ತದೆ. ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದೆಯೋ ಇಲ್ಲವೋ ನೋಡಿಕೊಳ್ಬೇಕು. ಅದರಂತೆಯೇ ಫಲ ಮಕರ ರಾಶಿಗೆ, ಕುಂಭರಾಶಿಗೆ. ನಿಮ್ಮ ಲಗ್ನ, ನಿಮ್ಮ ಚಂದ್ರ, ಅಲ್ಲಿಂದ ಶನಿಯ ಸ್ಥಾನವು ಹೇಗಿದೆ ಅದರಂತೆ ಇಡೀ ಜೀವನವು ನಡೆಯೋದು ಶನಿಯ ಕೇಂದ್ರದಿಂದಲೇ. ಈಗ ಶನಿಯು ತೃತೀಯದಲ್ಲಿದ್ದಾನೆ, ನಿಮ್ಮ ಅಭೀಷ್ಟಗಳು ನೆರವೇರ್ತದೆ, ಒಳ್ಳೆಯದಾಗ್ತಾ ಹೋಗ್ತದೆ. ರವಿಯು ಅನುಕೂಲಕರ, ಸಪ್ತಮದಲ್ಲಿರ್ತಕ್ಕಂಥದ್ದು. ಅಷ್ಟಮ ರವಿಯೂ ಏನು ದೋಷಕರವಲ್ಲ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಕೆಲವೆಲ್ಲ ಬದಲಾವಣೆಗಳು ಏನು ಹೇಳಿದ್ದೀನಿ ಅದನ್ನು ಬಲ್ಲವರಿಂದ, ಆಪ್ತರಿಂದ ಡೌಟ್ ಇದ್ದರೆ ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು, ಸಹಾಯವನ್ನು ಪಡ್ಕೊಂಡು ಮುಂದೆ ಹೋಗಬಹುದು. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇರ್ತಕ್ಕಂಥದ್ದು. ನಾನು ಹೇಳಿದ್ದೇ ಸರಿ, ನಾನು ನಂಬಿದ್ದೇ ಸರಿ. ಹೆಚ್ಚು ಸ್ತ್ರೀಯರು ಹೆಚ್ಚು ಗಮನ ವಹಿಸಬೇಕು ಮಕರ ರಾಶಿಯವರು. ಈ ಮಾತಿನ ಬಾಧೆಯು ಜಾಸ್ತಿ ಬರ್ತದೆ. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇದ್ದಾಗ ಕುಟುಂಬದಲ್ಲಿ ಕಲಹ, ಕುಟುಂಬದವರೊಂದಿಗೆ ವೈಮನಸ್ಯ. ನಾನು ಆಗಲೇ ಹೇಳಿದ್ದೀನಿ, ಅಭಿಪ್ರಾಯ ಭೇದವನ್ನು ಇಟ್ಟುಕೊಳ್ಳೋಣ. ಐ ಹ್ಯಾವ್ ದ ರೈಟ್ ಟು ಹ್ಯಾವ್ ಮೈ ಸ್ಟ್ಯಾನ್ಸ್, ಬಟ್ ಅದು ಭಿನ್ನಾಭಿಪ್ರಾಯ ಇರಲಿ, ಅದು ವೈಮನಸ್ಯಕ್ಕೆ ಕಾರಣ ಆಗದೇ ಇರಲಿ ಅಂತ. ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ, ಕುಟುಂಬದಲ್ಲಿ, ಮನಸ್ಸಿನಲ್ಲಿ ನೆಮ್ಮದಿ ಇರ್ತದೆ. ಶ್ರುತಿ ಇದ್ದ ಹಾಗೆ ಮನೆ, ಕುಟುಂಬ, ಮನಸ್ಸು. ಒಂದು ತಂಬೂರದಲ್ಲಿ ಒಂದು ದಪ್ಪ ಬೊಡ್ಡೆ ಇರ್ತದೆ, ಆ ಬೊಡ್ಡೆಗೆ ಸ್ಟ್ರಿಂಗ್ ಹಾಕಿರ್ತಾರೆ, ತಂತಿಗಳು. ಆ ತಂತಿಯನ್ನು ಟೈಟ್ ಮಾಡೋದು, ಲೂಸ್ ಮಾಡೋದು ಮತ್ತು ಶ್ರುತಿ ಮೀಟೋದು, ಈ ಮೂರು ವಿಷಯ ಇರ್ತದೆ. ಇದು ಯಾವಾಗ ಶ್ರುತಿಬದ್ಧವಾಗಿ ಇರಲಿಕ್ಕೆ ಗಮನ ಕೊಡಬೇಕಾಗ್ತದಲ್ವಾ. ನಾವೇನೋ ಆಕಾಶ ನೋಡಿಕೊಂಡು ತಂಬೂರಿ ಮೀಟ್ಲಿಕ್ಕಾಗಲ್ಲ ಅಥವಾ ವೈಲಿನ್ ನುಡಿಸ್ಲಿಕ್ಕಾಗಲ್ಲ, ಹೌದಾ ಇಲ್ವೋ? ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ನಮ್ಮ ಜೀವನ ಅಂದರೂ ಹಾಗೆ, ಒಂದು ತಂಬೂರಿ ಇದ್ದ ಹಾಗೆ. ನಮಗದ್ರ ಬಗ್ಗೆ ಗಮನ ಇಲ್ಲ ಅಷ್ಟೆ. ಮನೆ, ಕುಟುಂಬ, ನಮ್ಮ ಮನಸ್ಸು, ಇದನ್ನು ಶ್ರುತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬರಬೇಕು. ಅದಕ್ಕೆ ದೊಡ್ಡವರು, ಶಾಸ್ತ್ರವು, ಶಾಸ್ತ್ರಜ್ಞಾನಿಗಳು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ದ್ವಿತೀಯದಲ್ಲಿ ಇರತಕ್ಕಂತಹ ರಾಹುವಿನ ವಿಷಯವು ಶ್ರುತಿಯನ್ನು ಕೆಡಿಸಲಾಗುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಗಲಾಟೆ ಗದ್ದಲಗಳು, ವೈಮನಸ್ಯಗಳು ಬಂದು ಶ್ರುತಿ ಕೆಡಬಾರದು. ಶ್ರುತಿ ಸೇರಿದಾಗ ಆಗಬೇಕು. ಹಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಕರ ರಾಶಿಯವರು ಮಾತಿನ ಮೇಲೆ ಹೆಚ್ಚು ನಿಗಾ ಇರಬೇಕು. ಖರ್ಚು ವೆಚ್ಚಗಳು ಅಷ್ಟೇನೇ. 10 ರೂಪಾಯಿ ಅವಶ್ಯಕತೆ ಇರೋದು ಖರ್ಚಿಗೆ 100 ರೂಪಾಯಿ ಮಾಡ್ತೀರಾ. ಆಮೇಲೆ 10 ರೂಪಾಯಿ ಇರುತ್ತೆ, ಆದರೆ ನಿಮಗೆ 100 ರೂಪಾಯಿ ಅವಶ್ಯಕತೆ ಬರ್ತದೆ ಮುಂದಿನ ದಿನಗಳಲ್ಲಿ. ಆಗ ನಿಮ್ಮ ಹತ್ರ 100 ರೂಪಾಯಿ ಇರಲ್ಲ. ಗಮನ ಇಟ್ಕೊಳ್ಳಿ. ಮಾತು, ಕಾಸು ಜೋಪಾನವಾಗಿ ಭದ್ರ ಮಾಡಿಕೊಳ್ಳಿ. ನರಸಿಂಹದೇವರನ್ನು ವಿಶೇಷ ಆರಾಧನೆ ಮಾಡಿ, ರುದ್ರದೇವರಿಗೆ ಅಭಿಷೇಕ ಸೇವೆ, ಬಿಲ್ವಪತ್ರಾರ್ಚನೆ, ದೀಪ ನಮಸ್ಕಾರ ಶ್ರದ್ಧೆಯಿಂದ ಸೋಮವಾರದಂದು, ಮಂಗಳವಾರದಂದು ಮಕರ ರಾಶಿಯವರು ಮಾಡ್ತಾ ಬಂದರೆ ದೇವತಾ ಅನುಗ್ರಹ, ಮಾನಸಿಕ ಶಾಂತಿ ದೊರಕ್ತದೆ. ಮಕರ ರಾಶಿ, ರಾಶಿಗೆ ಯೋಗಕಾರಕನಾಗಿರ್ತಕ್ಕಂಥವನು ಶನಿ. ಶನಿಯ ಅನುಕೂಲ ಇದ್ದೇ ಇದೆ. ತೃತೀಯದಲ್ಲಿ ಶನಿ ಮತ್ತು ಉಪಕಾರಕನಾಗಿರ್ತಕ್ಕಂಥವನು ಶುಕ್ರ. ಶುಕ್ರನು ಪಂಚಮದಲ್ಲಿ ಇದ್ದು ಷಷ್ಠಕ್ಕೆ ಹೋಗ್ತಕ್ಕಂಥದ್ದು. ಕೆಲವೆಲ್ಲ ಆದಾಯದಲ್ಲಿ ಬದಲಾವಣೆ, ಕೆಲಸ ಕಾರ್ಯ ವಾಸಗಳಲ್ಲಿ ಬದಲಾವಣೆ, ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗ ಅಥವಾ ಆ ಜಾಗದಲ್ಲಿ ಇರ್ತಕ್ಕಂತಹ ಸ್ಥಾನ ಇದರ ಬದಲಾವಣೆ, ಕೆಲವರಿಗೆ ಬಡ್ತಿಗಳಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಬದಲಾವಣೆಯ ಮಾಸ ಮಕರ ರಾಶಿಯವರಿಗೆ.
ಕೆಲವರಿಗೆ ಉತ್ತಮ ಅವಕಾಶಗಳು ಬರ್ತದೆ, ಕೆಲವರಿಗೆ ಸಾಧಾರಣವಾಗಿರ್ತಕ್ಕಂಥ ಅವಕಾಶಗಳು ಬರ್ತದೆ. ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದೆಯೋ ಇಲ್ಲವೋ ನೋಡಿಕೊಳ್ಬೇಕು. ಅದರಂತೆಯೇ ಫಲ ಮಕರ ರಾಶಿಗೆ, ಕುಂಭರಾಶಿಗೆ. ನಿಮ್ಮ ಲಗ್ನ, ನಿಮ್ಮ ಚಂದ್ರ, ಅಲ್ಲಿಂದ ಶನಿಯ ಸ್ಥಾನವು ಹೇಗಿದೆ ಅದರಂತೆ ಇಡೀ ಜೀವನವು ನಡೆಯೋದು ಶನಿಯ ಕೇಂದ್ರದಿಂದಲೇ. ಈಗ ಶನಿಯು ತೃತೀಯದಲ್ಲಿದ್ದಾನೆ, ನಿಮ್ಮ ಅಭೀಷ್ಟಗಳು ನೆರವೇರ್ತದೆ, ಒಳ್ಳೆಯದಾಗ್ತಾ ಹೋಗ್ತದೆ. ರವಿಯು ಅನುಕೂಲಕರ, ಸಪ್ತಮದಲ್ಲಿರ್ತಕ್ಕಂಥದ್ದು. ಅಷ್ಟಮ ರವಿಯೂ ಏನು ದೋಷಕರವಲ್ಲ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಕೆಲವೆಲ್ಲ ಬದಲಾವಣೆಗಳು ಏನು ಹೇಳಿದ್ದೀನಿ ಅದನ್ನು ಬಲ್ಲವರಿಂದ, ಆಪ್ತರಿಂದ ಡೌಟ್ ಇದ್ದರೆ ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು, ಸಹಾಯವನ್ನು ಪಡ್ಕೊಂಡು ಮುಂದೆ ಹೋಗಬಹುದು. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇರ್ತಕ್ಕಂಥದ್ದು. ನಾನು ಹೇಳಿದ್ದೇ ಸರಿ, ನಾನು ನಂಬಿದ್ದೇ ಸರಿ. ಹೆಚ್ಚು ಸ್ತ್ರೀಯರು ಹೆಚ್ಚು ಗಮನ ವಹಿಸಬೇಕು ಮಕರ ರಾಶಿಯವರು. ಈ ಮಾತಿನ ಬಾಧೆಯು ಜಾಸ್ತಿ ಬರ್ತದೆ. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇದ್ದಾಗ ಕುಟುಂಬದಲ್ಲಿ ಕಲಹ, ಕುಟುಂಬದವರೊಂದಿಗೆ ವೈಮನಸ್ಯ. ನಾನು ಆಗಲೇ ಹೇಳಿದ್ದೀನಿ, ಅಭಿಪ್ರಾಯ ಭೇದವನ್ನು ಇಟ್ಟುಕೊಳ್ಳೋಣ. ಐ ಹ್ಯಾವ್ ದ ರೈಟ್ ಟು ಹ್ಯಾವ್ ಮೈ ಸ್ಟ್ಯಾನ್ಸ್, ಬಟ್ ಅದು ಭಿನ್ನಾಭಿಪ್ರಾಯ ಇರಲಿ, ಅದು ವೈಮನಸ್ಯಕ್ಕೆ ಕಾರಣ ಆಗದೇ ಇರಲಿ ಅಂತ. ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ, ಕುಟುಂಬದಲ್ಲಿ, ಮನಸ್ಸಿನಲ್ಲಿ ನೆಮ್ಮದಿ ಇರ್ತದೆ. ಶ್ರುತಿ ಇದ್ದ ಹಾಗೆ ಮನೆ, ಕುಟುಂಬ, ಮನಸ್ಸು. ಒಂದು ತಂಬೂರದಲ್ಲಿ ಒಂದು ದಪ್ಪ ಬೊಡ್ಡೆ ಇರ್ತದೆ, ಆ ಬೊಡ್ಡೆಗೆ ಸ್ಟ್ರಿಂಗ್ ಹಾಕಿರ್ತಾರೆ, ತಂತಿಗಳು. ಆ ತಂತಿಯನ್ನು ಟೈಟ್ ಮಾಡೋದು, ಲೂಸ್ ಮಾಡೋದು ಮತ್ತು ಶ್ರುತಿ ಮೀಟೋದು, ಈ ಮೂರು ವಿಷಯ ಇರ್ತದೆ. ಇದು ಯಾವಾಗ ಶ್ರುತಿಬದ್ಧವಾಗಿ ಇರಲಿಕ್ಕೆ ಗಮನ ಕೊಡಬೇಕಾಗ್ತದಲ್ವಾ. ನಾವೇನೋ ಆಕಾಶ ನೋಡಿಕೊಂಡು ತಂಬೂರಿ ಮೀಟ್ಲಿಕ್ಕಾಗಲ್ಲ, ಅಥವಾ ವೈಲಿನ್ ನುಡಿಸ್ಲಿಕ್ಕಾಗಲ್ಲ, ಹೌದಾ ಇಲ್ಲೋ? ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ನಮ್ಮ ಜೀವನ ಅಂದರೂ ಹಾಗೆ, ಒಂದು ತಂಬೂರಿ ಇದ್ದ ಹಾಗೆ. ನಮಗದ್ರ ಬಗ್ಗೆ ಗಮನ ಇಲ್ಲ ಅಷ್ಟೆ. ಮನೆ, ಕುಟುಂಬ, ನಮ್ಮ ಮನಸ್ಸು, ಇದನ್ನು ಶ್ರುತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬರಬೇಕು. ಅದಕ್ಕೆ ದೊಡ್ಡವರು, ಶಾಸ್ತ್ರವು, ಶಾಸ್ತ್ರಜ್ಞಾನಿಗಳು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ದ್ವಿತೀಯದಲ್ಲಿ ಇರತಕ್ಕಂತಹ ರಾಹುವಿನ ವಿಷಯವು ಶ್ರುತಿಯನ್ನು ಕೆಡಿಸಲಾಗುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಗಲಾಟೆ ಗದ್ದಲಗಳು, ವೈಮನಸ್ಯಗಳು ಬಂದು ಶ್ರುತಿ ಕೆಡಬಾರದು, ಶ್ರುತಿ ಸೇರಿದಾಗ ಆಗಬೇಕು. ಹಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಕರ ರಾಶಿಯವರು ಮಾತಿನ ಮೇಲೆ ಹೆಚ್ಚು ನಿಗಾ ಇರಬೇಕು. ಖರ್ಚು ವೆಚ್ಚಗಳು ಅಷ್ಟೇನೇ. 10 ರೂಪಾಯಿ ಅವಶ್ಯಕತೆ ಇರೋದು ಖರ್ಚಿಗೆ 100 ರೂಪಾಯಿ ಮಾಡ್ತೀರಾ. ಆಮೇಲೆ 10 ರೂಪಾಯಿ ಇರುತ್ತೆ, ಆದರೆ ನಿಮಗೆ 100 ರೂಪಾಯಿ ಅವಶ್ಯಕತೆ ಬರ್ತದೆ ಮುಂದಿನ ದಿನಗಳಲ್ಲಿ. ಆಗ ನಿಮ್ಮ ಹತ್ರ 100 ರೂಪಾಯಿ ಇರಲ್ಲ. ಗಮನ ಇಟ್ಕೊಳ್ಳಿ. ಮಾತು, ಕಾಸು ಜೋಪಾನವಾಗಿ ಭದ್ರ ಮಾಡಿಕೊಳ್ಳಿ. ನರಸಿಂಹದೇವರನ್ನು ವಿಶೇಷ ಆರಾಧನೆ ಮಾಡಿ, ರುದ್ರದೇವರಿಗೆ ಅಭಿಷೇಕ ಸೇವೆ, ಬಿಲ್ವಪತ್ರಾರ್ಚನೆ, ದೀಪ ನಮಸ್ಕಾರ ಶ್ರದ್ಧೆಯಿಂದ ಸೋಮವಾರದಂದು, ಮಂಗಳವಾರದಂದು ಮಕರ ರಾಶಿಯವರು ಮಾಡ್ತಾ ಬಂದರೆ ದೇವತಾ ಅನುಗ್ರಹ, ಮಾನಸಿಕ ಶಾಂತಿ ದೊರಕ್ತದೆ.